ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನೆಲ್. ಭತ್ತ ಖರೀದಿ ವಹಿವಾಟನ್ನು ಟೆಂಡರ್ ಪದ್ಧತಿ ಮೂಲಕ ಮಾಡುವಂತೆ ಒತ್ತಾಯಿಸಿ ರೈತ ಒಕ್ಕೂಟದಿಂದ ಗುರುವಾರ ನಗರದಲ್ಲಿ ಎಪಿಎಂಸಿ ಕಾರ್ಯದರ್ಶಿ HCM ರಾಣಿಯವರಿಗೆ ಮನವಿ ಸಲ್ಲಿಸಿದರು. ಎಪಿಎಂಸಿ ಕಾರ್ಯದರ್ಶಿಯವರು ಮನವಿಗೆ ಸ್ಪಂದಿಸಿ ನಾಳೆಯಿಂದಲೇ ಭತ್ತದ ಖರೀದಿಗೆ ಈ ಟೆಂಡರ್ ಪದ್ಧತಿಯನ್ನು ಜಾರಿ ಮಾಡಲಾಗುವುದು. ರೈತರಿಂದ ದಲ್ಲಾಳರು, ದಲ್ಲಾಳಿ ಮತ್ತು ಹಮಾಲರು ಸ್ಯಾಂಪಲ್ ತಳ್ಳಗಾಳು ಪಡೆಯುವುದು ಶಿಕ್ಷಾರ್ಹ ಅಪರಾಧ. ದಲ್ಲಾಳಿ ಮತ್ತು ಸ್ಯಾಂಪಲ್ ತಳಗಾಳು ಪಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ದಲ್ಲಾಳರ ಅಂಗಡಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ರೈತರಿಗೆ ಕುಳಿತುಕೊಳ್ಳಲು ಸೂಕ್ತ ಆಸನ ವ್ಯವಸ್ಥೆ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ದಲ್ಲಾಳರಿಗೆ ಸೂಚಿಸಲಾಗುವುದು ಎಂದು ಭರವಸೆ ನೀಡಿದರು. ನಿಯೋಗದಲ್ಲಿ ರೈತ ಮುಖಂಡರಾದ ಮಾಜಿ ಎಪಿಎಂಸಿ ಅಧ್ಯಕ್ಷ ಕೊಲೆನಳ್ಳಿ ಸತೀಶ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಲೋಕಿಕೆರೆ ನಾಗರಾಜ್, ಹೊಸನಾಯಕನಹಳ್ಳಿ ಶಿವಮೂರ್ತಿ, ಅಣಜಿ ಗುಡ್ಡೇಶ್, ರೈತ ಸಂಘದ ಬೂದಾಳ್ ಭಗತ್ ಸಿಂಹ, ಬೆಳವನೂರ್ ನಾಗೇಶ್ರಾವ್, ಆಲೂರ್ ನಿಂಗರಾಜ್, ಮಾಜಿ ಮೇಯರ್ ಗುರುನಾಥ, ಕರಿಕೆಲಕ್ಕನಹಳ್ಳಿ JB ಓಂಕಾರ್ ಗೌಡ್ರು, ಆತೇನಕಲ್ಲು ವಿಜಯಕುಮಾರ್, ಶಿವನಹಳ್ಳಿ ರಮೇಶ್, HN ಶಿವಕುಮಾರ್, ಶಿವರಾಜ್ ಪಾಟೀಲ್, ಆರುಡಿ ಪುನೀತ್, NH ಹಾಲೇಶ್, ಅನಿಲ್ ಕುಮಾರ್ ನಾಯ್ಕ್, ರಮೇಶ್ ನಾಯ್ಕ್, ಆನೆಗೊಂಡ ರೇವಣಸಿದ್ದಪ್ಪ, ಗುಮ್ಮನೂರು ಬಸವರಾಜ್, ಹೆಬ್ಬಾಳ ಮಹೇಂದ್ರ, ಕುಂದಾವರದ ಮಹೇಶಪ್ಪ, ಜುಮ್ಮಿ ಹನುಮಂತಪ್ಪ ಹಾಗೂ ಎಪಿಎಂಸಿ ನಿರ್ದೇಶಕ ಜೆ.ಪ್ರಭು ಇನ್ನಿತರ ರೈತ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಪುರಂದರ ಲೋಕಿಕೆರೆ, ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.